ಇದನ್ನ ನನ್ನ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ಕೊಲೆ ಮಾಡೋರ್ನ, ಅಜ್ಞಾನಿಗಳನ್ನ, ಮೋಸ ಮಾಡೋರ್ನ, ಇವ್ರನ್ನೆಲ್ಲರನ್ನೂ ನಾಶ ಮಾಡೋಕ್ಕೆ ಆ ದೇವ್ರು ಬಂದೇ ಬರ್ತಾನೆ ಅಂತ. ಆದರೆ ಅದ್ಯಾವ ರೂಪದಲ್ಲಿ ಬರ್ತಾನೋ ಅದು ಗೊತ್ತಾಗಲ್ಲ. ಆದರೆ ಒಂದ್ಸರಿ ಅವ್ರು ಬಂದಮೇಲೆ ಯಾವ ವಿಷ ಸರ್ಪಗಳು ಏನು ಮಾಡೋದಕ್ಕಾಗಲ್ಲ. ಎಲ್ಲ ಪಾಪಿಗಳ ಅಂತ್ಯ ಘೋರವಾಗಿ ಇರುತ್ತೆ. ಆಗತ್ತೆ ಚಿನ್ನು, ನೀನು ಹೇಳಿದ್ದೆಲ್ಲ ಆಗತ್ತೆ. ನಾನು ನಿನ್ನ ಜೊತೆ ಇರ್ತೀನಿ. ಚಿನ್ನು ನಡಿ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಕ್ಸ್ರೇ ತೆಗ್ಸೋಣ. ನಡಿ. ಅಕ್ಕ ಬೇಡ, ನನಗೇನು ಆಗಿಲ್ಲ. ಈ ನೋವು ನನಗೇನು ಹೊಸದಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ನೋವೇ ನಾನು ತಿಂದಿದ್ದೀನಿ. ಶ್ರುತಿ, ಬೇಕಾದ್ರೆ ರೆಸ್ಟ್ ತಗೊಂಡು ಹೊರಡಿ. ಪರವಾಗಿಲ್ಲ, ನನಗೇನು ಆಗಿಲ್ಲ. ಶ್ರುತಿ, ನಡಿ, ಡ್ರಾಪ್ ಮಾಡಿ ಬರ್ತೀನಿ. ಬೇಡ ಚಂದು, ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐಲ್ ಮ್ಯಾನೇಜ್, ನೋ ಪ್ರಾಬ್ಲಮ್. ಚಿನ್ನು, ಆರ್ ಯು ಶ್ಯೂರ್? ಯಾ ಶ್ಯೂರ್. ಚಿನ್ನು, ನೀನು ಇಲ್ಲೇ ಇರು, ನಾನು ಕ್ಯಾರಿಯರ್ ತೊಗೊಂಬರ್ತೀನಿ. ಅವ ಅರ್ಜೆಂಟಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಎಲ್ಲ ಸ್ಟಾಫ್ನು ಬರೋಕ್ಕೆ ಹೇಳಿ, ಕುಮ್ದತ್ತಿನೂ ಬರೋಕ್ಕೆ ಹೇಳಿ. ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಾನು ನಿನಗೆ ಸರಿಯಾಗಿ ಹೇಳಿದೆ, ಆ ದರಿದ್ರದವ್ರ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ. ಬರೀ ತಪ್ಪುಗಳನ್ನ ಮುಚ್ಚೋದೇ ಆದ್ರೆ ನನ್ನ ಭವಿಷ್ಯದ ಗತಿ ಏನು? ನೀನು ಅನಾವಶ್ಯಕವಾಗಿ ಹೆದರ್ಕೋತಾ ಇದೀಯ ಕುಮುದ. ಇವತ್ತು ನಾನು ಅವಳಿಗೆ ಕೊಟ್ಟಿರೋ ಡೋಸ್ಗೆ ಜೀವನ ಪೂರ್ತಿ ಅವಳು ನಮ್ಮ ಬಗ್ಗೆ ತೂಟಿ ಪಿಟ್ಟಕ್ಕನಲ್ಲ. ನೀನೇನು ಹೆದರ್ಕೋಬೇಡ. ಮುಚ್ಚೋ ಬಾಯಿ ಸಾಕು. ಅವಳು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ತಾನೆ. ನಿನ್ ಕಣ್ಗಳು ಹೆದರ್ಕೊಂಡಿದ್ದ ಕಾಣಿಸಿದ್ಲ? ಅವಳೇನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳು ಮಾತಾಡದೆ ಇರಬಹುದು, ಆದ್ರೆ ಸೈಲೆಂಟ್ ಆಗಿ ಏನ್ ಮಾಡಿ ಮುಗಿಸ್ಬೇಕೋ ಅದನ್ನ ಮಾಡಿ ಮುಗಿಸಿರ್ತಾಳೆ. ಹಳ್ಳಿ ಹುಡುಗಿ ಅವಳು, ಮುದ್ದೆ ತಿಂದು ಗಟ್ಟಿಯಾಗಿದ್ದಾಳೆ. ಯಾವುದಕ್ಕೂ ಅಷ್ಟು ಸುಲಭವಾಗಿ ಹೆದರ್ಕೊಳ್ಳಲ್ಲ ಅವಳು. ಯಾರಿಗೆ ಜೀವನದಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇರಲ್ವೋ ಅವರು ಸಾಯೋದಕ್ಕೂ ಹೆದರಲ್ಲ, ಸಾಯಿಸೋಕ್ಕೂ ಹೆದರಲ್ಲ. ಅವಳು ಏನಾದ್ರೂ ಅಪ್ಪಿ ತಪ್ಪಿ ಚಂದು ಮುಂದೆ ಈ ವಿಷಯನೆಲ್ಲ ಬಾಯ್ ಬಿಟ್ರೆ ನಮ್ ಕತೆ ದಿ ಎಂಡ್. ತಪ್ಪು ಮಾಡ್ಬಿಟ್ಟೆ ನೀನು. ನೀವು ಹೇಳಿದ್ದೆಲ್ಲ ನಿಜ. ನಿಮ್ಮ ಮಗನಿಗೆ ಇಂಥವ್ರಿಂದೆಲ್ಲ ಮೃತ್ಯು ಕಂಟಕ ಇದ್ದೇ ಇರುತ್ತೆ. ನೀವು ಹೇಳಿದ ಹಿತಶತ್ರುಗಳು ಯಾರು ಅಂತ ನನಗೆ ಈಗ ಅರ್ಥ ಆಯಿತು. ನೀವು ಹೇಳಿದ ದಿನ ನಿಮ್ಮ ಮಗನಿಗೆ ಇವರಿಗೆ ಮೃತ್ಯು ಕಂಟಕ ಇದೆ. ನನ್ನ ಬಂಗಾರದ ಒಡವೆಗೋಸ್ಕರ ನನ್ನ ಪ್ರಾಣ ತೆಗೆಯೋಕ್ಕೆ ಬಂದ ಚಿಕ್ಕಿ ಅಕ್ಕನ ಗಂಡ ಇನ್ನು ಇಷ್ಟು ದೊಡ್ಡ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಇನ್ನೇನು ಬೇಕಾದರೂ ಮಾಡ್ತಾನೆ. ಅಂಥ ರಾಕ್ಷಸನ ಅವನು. ಇನ್ನು ಆ ಮನೋಜ್, ಅವನ್ನ ನೋಡ್ತಾ ಇದ್ರೆ ಕೊಲೆ ಪಾತಕ ಅಂತಾನೆ ಅನಿಸುತ್ತೆ. ಈ ಕುಮುದ ಚಿಕ್ಕಿ ಅಂಥವನ ಜೊತೆ ಸೇರಿಕೊಂಡು ಅದೇನು ಸಂಚು ಮಾಡ್ತಾಳೆ ಅಂತ ನನಗಿನ್ನೂ ಅರ್ಥನೇ ಆಗ್ತಾಯಿಲ್ಲ. ಆಸ್ತಿಗೋಸ್ಕರ ನಾನು ಕೊಲೆ ಬೇಕಾದ್ರೂ ಮಾಡ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತಾನೆ. ಇಂಥವನಿಂದ ಮೃತ್ಯು ಕಂಟಕ ಇದ್ದಿದ್ದೆ. ಇವರು ಒಳ್ಳೆ ಮನಸ್ಸಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣ್ತಾರೆ. ಆದಷ್ಟು ಬೇಗ ಸತ್ಯ ಏನು ಅಂತ ಇವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಾಗೋಗೆ ನಾನು ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಆದರೆ ಹೇಗೆ? ಅವ್ರಿಗೆ ಹೇಗೆ ಹೇಳಲಿ? ಏನಾದರೂ ಒಂದು ವೇಳೆ ನಾನು ಎಡವು ಬಿಟ್ಟರೆ ನನ್ನಿಂದ ಇಡೀ ಕುಟುಂಬನೇ ಹೊಡೆದೋಗುತ್ತೆ. ಅದು ನಾನೇ ಕಾರಣ ಆಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಈ ಥರ ಪರೀಕ್ಷೆ? ಇದಕ್ಕೆ ನೀನೇ ಯಾವ್ದಾದ್ರು ದಾರಿ ತೋರಿಸು.
ತುಂಬ ನೋವ್ತಿದ್ಯಾ? ಇಲ್ಲ ಅಕ್ಕ, ಅಷ್ಟೇನು ನೋವ್ತಿಲ್ಲ. ನಿನ್ನ ಕೈಯಿಂದ ಮುಟ್ಟಿದ್ಯಲ್ಲ, ಎಲ್ಲ ನೋವು ಹೊಂಟೋಯ್ತು. ಸಾರಿ ಕಣ, ನಾನು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬಿಟ್ಟೆ. ಮೊದಲೇ ನೋವಾಗಿರೋ ನಿನಗೆ ನೋವು ತಿಂತಿರುವಾಗ ನಾನು ಇನ್ನೂ ಏನೇನೋ ಮಾತಾಡ್ಬಿಟ್ಟು ನೋವು ಮಾಡಿಬಿಟ್ಟೆ. ಸಾರಿ ಕಣ. ನೀನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಕ್ಕ. ನೀನು ಹೇಳಿದ್ದೆಲ್ಲ ನಿಜಾನೇ ತಾನೆ. ನಾನು ಓದಲ್ಲೆಲ್ಲ ಏನಾದರೂ ಒಂದು ಏಟ್ ಮಾಡ್ಕೊಳ್ತಾನೆ ಇರ್ತೀನಿ, ನಿನಗೆ ನೋವು ಕೊಡ್ತಾನೆ ಇರ್ತೀನಿ. ಅಕ್ಕ, ನಾನು ನಿನಗೆ ತುಂಬ ನೋವು ಕೊಡ್ತೀನಲ್ವಾ? ನನ್ನ ನೋವು ಅಂತ ಅವ್ವ ಅಂದಾಗ ನೀನೇ ನನ್ನ ಕಣ್ಮುಂದೆ ಇರ್ತೀಯ ಅಕ್ಕ. ಅವೊಂಥರ ಆರೈಕೆ ಮಾಡ್ತೀಯ, ನನ್ನ ಪಕ್ಕದಾಗೆ ಎದ್ದು ನನ್ನನ್ನು ಕಾಪಾಡ್ತೀಯ. ಈ ಋಣನ ನಾನು ಹೆಂಗಕ್ಕ ತೀರಿಸ್ಲಿ? ಇಲ್ಲ ಚಿನ್ನು, ನಾನು ಏನೂ ಮಾಡ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಿನ್ನ ಋಣ ನನ್ನ ಮೇಲಿದೆ. ನಾನು ಯಾವಾಗಲೂ ಮಮ್ಮಿ ಡ್ಯಾಡಿ ಕಾಲ್ಜಿಳೆ ಬೆಳೆದೆ. ಅವ್ರ ಪ್ರೀತಿ ಆರೈಕೆನಲ್ಲೇ ಜೀವನ ಕಳೆದೆ. ನನಗೂ ಒಬ್ಳು ತಂಗಿ ಇಲ್ವಲ್ಲ, ನನಗೂ ಒಬ್ಳು ಅಕ್ಕ ಇಲ್ವಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲಲ್ಲ ಅಂತ ತುಂಬ ಕೊರಗ್ತಿದ್ದೆ. ಬೇರೆಯವರೆಲ್ಲ ತಮ್ಮ ಅಕ್ಕ ತಂಗಿರ ಜೊತೆ ಆಟ ಆಡ್ತಿದ್ರೆ ನಾನು ಒಬ್ಳೇ ದೂರ ನಿಂತ್ಕೊಂಡು ನೋಡ್ತಿದ್ದೆ. ಎಷ್ಟೋ ರಾತ್ರಿ ನನಗೊಬ್ಳು ತಂಗಿ ಬೇಕು, ನನಗೊಬ್ಬ ತಮ್ಮ ಬೇಕು ಅಂತ ಎಷ್ಟು ಹತ್ತಿನೋ ನನಗೆ ಗೊತ್ತಿಲ್ಲ. ನಾನು ಪ್ರೀತಿ ಮಾಡೋದಕ್ಕೆ, ಆರೈಕೆ ಮಾಡೋದಕ್ಕೆ ನನಗಿಂತ ಸಣ್ಣ ಜೀವ ಯಾರೂ ಇಲ್ವಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನನ್ನ ಜೀವನ ತುಂಬ ಅಪೂರ್ಣ ಅನಿಸ್ತಿತ್ತು. ಅಂತ ನನ್ನ ಜೀವನಕ್ಕೆ ತಂಗಿಯಾಗಿ ಬಂದು ನನ್ನ ಆಸೆ ಕನಸುಗಳನ್ನೆಲ್ಲ ನೆರವೇರಿಸ್ತಿದ್ಯಾ ನೀನು. ನನ್ನ ಜೀವನನ ಪರಿಪೂರ್ಣ ಮಾಡಿದೆ ನೀನು. ನೀನು ನನಗೆ ತೋರಿಸ್ತಿರೋ ಪ್ರೀತಿ ಮುಂದೆ ನನ್ನ ಪ್ರೀತಿ ಯಾವ ಲೆಕ್ಕ ಚಿನ್ನು? ನಾನು ನಿನ್ನ ಋಣದಲ್ಲಿರೋದು, ನೀನಲ್ಲ. ಮಾವ ಕರೆದ್ರಂತೆ? ಕೂತ್ಕೊಳ್ಳಮ್ಮ. ಇರ್ಲಿ, ಪರವಾಗಿಲ್ಲ, ಹೇಳಿ ಮಾವ. ಕೂತ್ಕೊಳ್ಳಮ್ಮ. ಗೌರವ ಅಂದರೆ ಇದು, ಹೇಳ್ಕೊಟ್ರೆ ಬರೋದಲ್ಲ. ಪಾರ್ವತಿ, ನಾನು ಸುಲೋಚನಾ ಚಂದನ್ ಮದುವೆ ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡಮ್ಮ, ಚಂದನ್ ಗೊಂಬೆ ನಿಶ್ಚಿತಾರ್ಥ ಮಾಡಿ ತುಂಬ ದಿನ ಆಗೋಯ್ತು. ಇನ್ನೂ ಎಷ್ಟು ದಿನ ಅಂತ ಹೀಗೆ ಬಿಡೋದು? ಅದು ಅಲ್ಲದೆ ನಿಶ್ಚಿತಾರ್ಥ ಮಾಡಿ ಮದುವೆನ ಮುಂದೂಡ್ತಾ ಹೋದರೆ ಅದು ನೋಡೋರ ಕಣ್ಣಿಗೆ 100 ಅರ್ಥ ಕೊಡುತ್ತೆ. ಅದಕ್ಕೆ ಆದಷ್ಟು ಬೇಗ ಅವ್ರ ಮದುವೆ ಬಗ್ಗೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತಿದ್ದೀವಿ. ನೋಡಮ್ಮ, ತಾಯಿಯಾಗಿ ನಿನ್ನ ಮಗನ ಮದುವೆ ಬಗ್ಗೆ ನಿನಗೂ 100 ಕನಸುಗಳು ಆಸೆಗಳು ಇರುತ್ತವೆ. ನೀನು ಒಪ್ಪಿಗೆ ಕೊಟ್ಟರೆ ಕೈಲಾಸ್ ಕಲ್ಪನಾ ಹತ್ರ ಚಂದನ್ ಮದುವೆ ಬಗ್ಗೆ ಮಾತಾಡ್ತೀನಿ. ಇದೇನು ಮಾವ ಹೀಗೆ ಕೇಳ್ತಾ ಇದ್ದೀರಿ? ಚಂದು ನನ್ನ ಮಗ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿಯ ಮೊಮ್ಮಗ. ನೀವಿಬ್ರು ಏನೇ ನಿರ್ಧಾರ ತಗೊಂಡಿದ್ರು ಸರಿಯಾಗಿ ತಗೊಂಡಿರ್ತೀರ. ನನ್ನನ್ನು ಕೇಳೋ ಅಂಥದ್ದೇನೂ ಇಲ್ಲ. ನೀವು ಈ ಮನೆಗೆ ಯಜಮಾನ್ರು ಮಾವ, ಆದರೆ ನನ್ನ ಪಾಲಿಗೆ ನೀವಿಬ್ರು ದೇವರು. ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಇಟ್ಕೊಂಡು ನಡೆಸ್ತೀನಿ. ಅದು ಅಲ್ಲದೆ ಗೊಂಬೆ ನನ್ನ ಸೊಸೆ ಅಂತ ನಾನು ಯಾವತ್ತೋ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನನ್ನ ಕೇಳೋ ಅಂಥದ್ದು ಏನೂ ಇಲ್ಲ. ಅತ್ತೆ, ನೀವು ಯಾವಾಗ ಬೇಕಾದರೂ ಕಲ್ಪನಾ ಹತ್ರ ಮಾತಾಡ್ಬೋದು. ನಿನ್ನಂಥ ಸೊಸೆಯಿಂದ ನಾನು ಇದನ್ನಲ್ಲದೆ ಬೇರೆ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯಮ್ಮ? ಸರಿಮ್ಮ, ಆದಷ್ಟು ಬೇಗ ನಾನು ಕಲ್ಪನಾ ಕೈಲಾಸ್ ಜೊತೆ ಮಾತಾಡಿ ಮದುವೆ ಬಗ್ಗೆ ಒಂದು ನಿರ್ಧಾರ ತಗೋತೀನಿ. ಸರಿ ಮಾವ. ಇಂಥ ಸೊಸೆನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನು. ದೇವರೇ, 100 ಜನ್ಮ ಎತ್ತಿದ್ರು
ಪಾರ್ವತಿನೇ ನನ್ನ ಸೊಸೆ ಆಗೋಗಿ ಮಾಡಪ್ಪ. ಬಾ, ಕೊನೆಗೂ ಆ ದೇವರು ಕಣ್ಬಿಟ್ಟ. ಎಷ್ಟೋ ವರ್ಷದ ನಂತರ ಈ ಮನೇಲೊಂದು ಶುಭ ಕಾರ್ಯ ನಡೀತಾ ಇದೆ ಅತ್ಗೆ. ಕೊನೆಗೂ ಆ ದೇವ್ರಿಗೆ ಈ ಮನೆ ಮೇಲೆ ಕರುಣೆ ಬಂತಲ್ಲ, ಅಷ್ಟು ಸಾಕು. ನನಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅತ್ಗೆ. ನನ್ನ ಸ್ವಂತ ಮಗನ ಮದುವೆ ಏನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಚಂದು, ಈ ಮನೆ ಮಗ ಶ್ವೇತಾ, ನಿನ್ನ ಖುಷಿ, ನಿನ್ನ ಸಂತೋಷ ನನಗೆ ಅರ್ಥ ಆಗುತ್ತೆ. ನಿನಗೆ ಇಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಇನ್ನು ನನ್ನ ಸ್ಥಿತಿ ನೆನೆಸ್ಕೋ. ಸಂತೋಷಕ್ಕೆ ಕೈ ಕಾಲೇ ಆಡ್ತಾ ಇಲ್ಲ. ನನ್ನ ಪುಟ್ಟ ಕೂಸು ಆಗಲೇ ಮದುವೆ ಆಗೋಷ್ಟು ದೊಡ್ಡವನಾಗ್ಬಿಟ್ನಾ ಅಂತ ಆಶ್ಚರ್ಯ ಆಗ್ತಾ ಇದೆ. ಆ ದೇವ್ರ ದಯೆಯಿಂದ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಸಾಕು. ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ಯಾವ ಖುಷಿ ಅಮ್ಮ 101 ತೆಂಗಿನಕಾಯಿ ಹೊಡಿತಾ ಇರೋದು? ಅಯ್ಯೋ ಪೆದ್ದು, ನಿನ್ ಮದ್ವೆ ಫಿಕ್ಸ್ ಆಗಿದೆ ಕಣೋ. ಮದುವೆ ಫಿಕ್ಸ್ ಆಗಿರೋದು ಹಳೆ ವಿಷಯ, ಅದ್ರಲ್ಲಿ ಇನ್ನು ಹೊಸದಿದೆ. ಮದುವೆ ಡೇಟ್ ಫಿಕ್ಸ್ ಮಾಡಕ್ಕೆ ಅಪ್ಪ ಕಲ್ಪನಾ ಅಕ್ಕ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಿನ್ ಮದ್ವೆ ನಡೆದೋಗುತ್ತೆ. ನಿನ್ ಮನೇಲೊಂದು ದೊಡ್ಡ ಸಂಭ್ರಮ ನಡೆಯುತ್ತೆ. ಅತ್ತೆ, ನಿಮ್ಗೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಖುಷಿನೋ ಅಥವಾ ನೀವು ಮದುವೆಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಖುಷಿನೋ? ನೋಡಿ ಅತ್ಗೆ, ಇನ್ನೇನು ಮತ್ತೆ, ಮದುವೆ ಡೇಟ್ ಫಿಕ್ಸೇ ಆಗಿಲ್ಲ, ಆಗ್ಲೇ ನೀವು ಕುಡಿತಾ ಇದ್ದೀರಾ. ಓ ಹೌದು ಪಾಪ, ನೀನೇನು ಕುಣಿತಾನೆ ಇಲ್ಲ, ನಿನ್ಗೇನು ಅರ್ಜೆಂಟೇ ಇಲ್ಲ ಅಲ್ವಾ? ಇಲ್ಲಪ್ಪ, ನನಗಂತ ಅರ್ಜೆಂಟ್ ಏನಿಲ್ಲ. ನೀವು ಮದುವೆ ಮಾಡದೆ ಹೋದ್ರೂ ಪರವಾಗಿಲ್ಲ, ನಾನು ಶ್ರುತಿ ಹೀಗೆ ಜೀವನ ಪೂರ್ತಿ ಲವ್ ಮಾಡ್ಕೊಂಡೇ ಇದ್ಬಿಡ್ತೀನಿ. ಏನಂತೀಯಮ್ಮ? ಆಹಾ, ನೀವ್ ಹಿಂಗಿದ್ದು ಬಿಡ್ತೀರಾ ಅಂತಾನೆ ನಿಮ್ಗೆ ಮೂಗ್ ದರ ಹಾಕ್ಬೇಕು ಅಂತ ಅನ್ಕೊಂಡಿರೋದು. ಈಗೇನು ನೀವು ಮೂಗ್ದಾರ ಹಾಕ್ಬಿಟ್ರೆ ನಾವು ಪ್ರೀತಿಸೋದು ಬಿಟ್ಬಿಡ್ತೀವಿ ಅಂತನಾ? ಲವ್ ಮಾಡ್ತಾನೆ ಇರ್ತೀವಿ. ಈ ಅಮ್ಮನ ಪ್ರೀತಿ, ಆ ಶ್ರುತಿ ಪ್ರೀತಿ, ಇವೆರಡು ಇದ್ಬಿಟ್ರೆ ನಂಗೆ ಜೀವನದಲ್ಲಿ ಇನ್ನೇನು ಬೇಡಪ್ಪ. ನಂದು ಶ್ರುತಿ ಮದುವೆ ಯಾವತ್ತೋ ಪಕ್ಕ ಆಗೋಗಿದೆ, ಅದು ನಮ್ಮೆಲ್ರಿಗೂ ಗೊತ್ತು. ಆದರೆ ಇವತ್ತು ಇಷ್ಟೊಂದು ಖುಷಿ ಆಗೋ ವಿಷಯ ಏನಿದೆ? ಅಲ್ಲೇ ಕಣ ಇರೋದು ಟ್ವಿಸ್ಟು. ಮದ್ವೆ ಬಂದು ಸೊಸೆರಿಬ್ರು.